ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮಹಾನಟಿ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲಿಯ ವಿನ್ನರ್ ಯಾರಾಗ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಹಾಗೆಯೇ ನಿಮಗೂ ಕೂಡ ಮಹಾನಟಿ ರಿಯಾಲಿಟಿ ಶೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ಫ್ರೆಂಡ್ಸ್, ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮಹಾನಟಿ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಗೆ ಒಟ್ಟು ಟಾಪ್ 5 ಫೈನಲಿಸ್ಟ್ ಆಗಿ 5 ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಪ್ರಿಯಾಂಕಾ, ಹಾಗೆಯೇ ಎರಡನೇ ಸ್ಪರ್ಧಿಯಾಗಿ ಶ್ವೇತಾ ಭಟ್ ಮತ್ತು ಮೂರನೇ ಸ್ಪರ್ಧಿಯಾಗಿ ಆರಾಧನಾ ಭಟ್, ಹಾಗೆಯೇ ನಾಲ್ಕನೇ ಸ್ಪರ್ಧಿಯಾಗಿ ಧನಶ್ರೀ ಮತ್ತು ಕೊನೆಯ ಫೈನಲಿಸ್ಟ್ ಆಗಿ ಗಗನ ಅವರು ಮಹಾನಟಿ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಕೆಲವು ವೀಕ್ಷಕರು ಮತ್ತು ಅಭಿಮಾನಿಗಳ ಪ್ರಕಾರ ಗಗನ ಅವರ ಬದಲಿಗೆ ಬಿಂದು ಅಥವಾ ಚಂದನ ಅವರು ಇರಬೇಕಾಗಿತ್ತು ಅಂತ ತಮ್ಮ ಬೇಸರವನ್ನ ಮೂಡಿಸಿದ್ದಾರೆ. ಹಾಗಾಗಿ ಈ ಸೀಸನ್ನ ಅಂದರೆ ಮೊದಲನೇ ಸೀಸನ್ನ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಒಟ್ಟು ಟಾಪ್ 5 ಫೈನಲಿಸ್ಟ್ ಆಗಿ ಗಗನ, ಪ್ರಿಯಾಂಕಾ, ಶ್ವೇತಾ ಭಟ್, ಆರಾಧನಾ ಭಟ್ ಹಾಗೆಯೇ ಧನಶ್ರೀ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಫಿನಾಲೆ ಶೂಟಿಂಗ್ ಕೂಡ ನಡೆದಿಲ್ಲ. ಹಾಗಾಗಿ ನೀವು ಈ 5 ಜನ ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿಗೆ ನೀವು ವಿನ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರೋ ಅವರಿಗೆ ನೀವು 5755ಗೆ ವೋಟ್ ಮಾಡಬೇಕು. ಅದರಲ್ಲಿ ಗಗನ ಅವರಿಗೆ ನೀವು ವಿನ್ ಮಾಡಿಸ್ತೀರಾ ಅಂದರೆ GA ಅಂತ ಟೈಪ್ ಮಾಡಿ 57575ಗೆ ವೋಟ್ ಮಾಡಿ. ಮತ್ತು ಪ್ರಿಯಾಂಕಾ ಅವರಿಗೆ ವಿನ್ ಮಾಡಿಸ್ತೀರಾ ಅಂದರೆ PRIY ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಮತ್ತು ಶ್ವೇತಾ ಭಟ್ ಅವರಿಗೆ ವಿನ್ ಮಾಡಿಸ್ಬೇಕು ಅಂದರೆ SHWE ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಮತ್ತು ಧನಶ್ರೀ ಅವರಿಗೆ ವಿನ್ ಮಾಡಿಸ್ಬೇಕಂದ್ರೆ DHAN ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಮತ್ತು ಕೊನೆಯದಾಗಿ ಆರಾಧನಾ ಭಟ್ ಅವರನ್ನ ವಿನ್ ಮಾಡಿಸ್ಬೇಕಂದ್ರೆ ARAD ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಇದಿಷ್ಟು ಟಾಪ್ 5 ಫೈನಲಿಸ್ಟ್ಗಳ ವೋಟಿಂಗ್ ಮಾಡುವ ಅಪ್ಡೇಟ್ ಆಗಿದೆ. ಇನ್ನು ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ, ಈಗಿರುವ ಸೋಷಿಯಲ್ ಮೀಡಿಯಾ ಕ್ರೇಜ್ನ ಪ್ರಕಾರ ಪ್ರಿಯಾಂಕಾ ಅವರು ಮಹಾನಟಿ ರಿಯಾಲಿಟಿ ಶೋನ ವಿನ್ ಆಗುವ ತುಂಬ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾದರೆ ನಿಮ್ಮ ಪ್ರಕಾರ ಮಹಾನಟಿ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ 5 ಜನ ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿ ವಿನ್ ಆಗಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.